ಈಗ ನಾವು ಬದ್ಧ ಕೋಣಾಸನ ಹೇಗೆ ಮಾಡೋದು ನೋಡೋಣ. ಜಮಖಾನದ ಮೇಲೆ ಕಾಲು ಚಾಚಿ ಕುಳಿತು ಕಾಲುಗಳನ್ನು ನಿಧಾನವಾಗಿ ಒಳಮುಖವಾಗಿ ಮಡಿಸಿ ಕೈಗಳಲ್ಲಿ ಕರ್ಕಟಕ ಹಸ್ತವನ್ನು ಹಿಡಿದು ಪಾದಗಳನ್ನು ಅಭಿಮುಖವಾಗಿ ಸೇರಿಸಿ ಹಿಮ್ಮಡಿಯನ್ನು ತೊಡೆಯ ಮೂಲಕ್ಕೆ ಒತ್ತಬೇಕು. ಬೆನ್ನನ್ನು ನೇರವಾಗಿ ಇರಿಸಬೇಕು. ದೃಷ್ಟಿಯು ನೇರವಾಗಿ ಇರಿಸಿ ನಿಧಾನವಾಗಿ ಮಂಡಿಗಳನ್ನು ನೆಲಕ್ಕೆ ಅದುಮುತ್ತಾ ಮೊಣಕಾಲುಗಳನ್ನು ಚಿಟ್ಟೆಯ ರೆಕ್ಕೆಗಳು ಹಾರುವಂತೆ ಮಾಡಬೇಕು. ಈ ಆಸನವನ್ನು ಬದ್ಧ ಕೋಣಾಸನ ಎಂದು ಕರೆಯುತ್ತಾರೆ. ಈ ರೀತಿ ಕನಿಷ್ಠ 1 ರಿಂದ 2 ನಿಮಿಷ ಕುಣಿಸಬೇಕು. ಬದ್ಧ ಕೋಣಾಸನ ಮಾಡುವುದರಿಂದ ಅರಮಂಡಿ, ಮಂಡಿ ಅಡವು, ಸೊಂಟದ ನೋವು, ಕುಳಿತದಲ್ಲಿ ಏಳುವ ಚಲನೆಗಳಿಗೆ ಇದು ಬಹಳ ಉಪಯುಕ್ತವಾಗುತ್ತದೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.